ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು ದಹಿ ಪುರಿ. ಸೊ ಸ್ಟ್ರೀಟ್ ಸ್ಟೈಲ್ ದಹಿ ಪುರಿನ ಮನೇಲೇ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಕಡಲೆಬೀಜ ಚಟ್ನಿನ ಮಾಡಿದ್ದೀನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮಾಡೋದು, ಹಾಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದ್ರ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಪಾನಿಪುರಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಅದರಲ್ಲೇ ಡಿಫ್ರೆಂಟಾಗಿ ಮಾಡ್ಕೊಡ್ತಾರಲ್ವ, ದಹಿ ಪುರಿ ಬೇಲ್ಪುರಿ ಇವೆಲ್ಲ ಎಲ್ರಿಗೂ ತುಂಬಾ ಫೇವ್ರೇಟ್ ಇರುತ್ತೆ. ನನಗೂ ದಹಿ ಪುರಿ ಅಂದರೆ ತುಂಬಾ ಫೇವ್ರೇಟ್ ಅನ್ಬೋದು. ಸೊ ನಾನಿಲ್ಲಿ ದಹಿ ಪುರಿ ಮಾಡೋದಕ್ಕೆ ಕಡಲೆಕಾಳನ್ನ ನೆನೆಸಿದ್ದೀನಿ. ಒಂದು 1/4 kg ಅಷ್ಟು ಕಡಲೆಕಾಳನ್ನ ರಾತ್ರಿ ನೆನೆಸಿದ್ದೆ. ಅದರ ಜೊತೆಗೆ ಒಂದೆರಡು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಕುಕ್ಕರ್ನಲ್ಲಿ ಒಂದು 3 ವಿಷಲ್ನ ಮಾಡಿಸಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದ್ದೆ. ಸೊ ಅದರದ್ದು ಹುಣಸೆ ರಸನ ತೆಗಿತಾ ಇದ್ದೀನಿ. ದಹಿ ಪುರಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಹುಣಸೆ ರಸನ ಮಾಡ್ಕೋತೀವಲ್ವ, ಅದೇನೆ. ಸೊ ಅದನ್ನೆಲ್ಲ ರಸನ ಸೋಸ್ಬಿಟ್ಟು ಅದನ್ನ ಸ್ವಲ್ಪ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಸೊ ಅದು ನೀಟಾಗಿ ಗಟ್ಟಿ ಆದ್ರೇ ಅದ್ರ ಟೇಸ್ಟ್ ಚೇಂಜ್ ಆಗೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆಯೇ 1 ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊತಾ ಇದ್ದೀನಿ. ಉಪ್ಪು ಸಕ್ಕರೆ ಜೊತೆ ಚೆನ್ನಾಗಿ ಕುದ್ಕೊಂಡ್ರೇ ಅದ್ರ ಟೇಸ್ಟು ಚೇಂಜ್ ಆಗೋದು. ಸೊ ಅಷ್ಟರಲ್ಲಿ ಮಿಕ್ಸಿ ಮಾಡೋದಕ್ಕೆ ಒಂದು 4ರಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆಯೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ಪುದೀನ, ಸ್ವಲ್ಪ ಉಪ್ಪು, ಇಷ್ಟನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಖಾರ ಚಟ್ನಿನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿನ ಹಾಕ್ಕೊಂಡು ಖಾರ ಚಟ್ನಿನ ಮಾಡ್ಕೋಬೋದು. ನಾನಿಲ್ಲಿ ಪೂರಿನ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಪೂರಿನ ಕರಿತಾ ಇದ್ದೀನಿ. ಸೊ ರೆಡಿಮೇಡ್ ಪೂರಿಸ್ನ ತರಿಸಿದ್ದೆ. ನಿಜವಾಗ್ಲೂ ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮೇ ಬೇಕು ಅಂತಲೇ ಹೇಳ್ಬೋದು. ಬಟ್ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಟೈಮ್ ಕೊಟ್ಟು ಮಾಡ್ತೀವಿ, ತಿನ್ನೋದಕ್ಕೂ ಅಷ್ಟೇ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಪಾನಿಪುರಿ, ಗೋಬಿ ಮಂಚೂರಿಗೆ ಇದಕ್ಕೆಲ್ಲ ಅಷ್ಟೊಂದು ರೇಟ್ ಏನಕ್ಕೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಮಾಡುವಾಗಲೇ ಎಷ್ಟು ಟೈಮ್ ಬೇಕು, ಎಷ್ಟು ನಿಧಾನವಾಗಿ ತಾಳ್ಮೆಯಿಂದ ಮಾಡಬೇಕು ಇವನ್ನೆಲ್ಲ ಅಂತ ಅಂದ್ಬಿಟ್ಟು. ನೋಡೋದಕ್ಕೆ ತಿನ್ನೋದಕ್ಕೆ ಎಲ್ಲದನ್ನು ಟೇಸ್ಟಿಯಾಗಿರಬೇಕು, ಎಲ್ಲದನ್ನು ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಮಾಡೋರ್ಗೆ ಮಾತ್ರ ಗೊತ್ತು ಅಂತಲೇ ಹೇಳ್ಬೋದು. ಈ ಗೋಬಿ ಪಾನಿಪುರಿ ಇವನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮೇ ಬೇಕಾಗುತ್ತೆ. ಸೊ ನಾನೊಂದು 5 ಗಂಟೆಯಿಂದ ಶುರು ಮಾಡಿದೆ, 6-6:30 ತನಕ ಆಯಿತು ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ. ಸೊ ಅಷ್ಟು ಟೈಮ್ ಬೇಕಾಗುತ್ತೆ. ಫಸ್ಟೆಲ್ಲ ಪಾನಿಪುರಿ ಮಸಾಲೆ ಪುರಿ ಅಂತ ಅಷ್ಟೇ ಇರ್ತಿತ್ತು. ಇವಾಗಂತೂ ದಹಿ ಪುರಿ, ಬೇಲ್ಪುರಿ, ಇನ್ನೂ ಸುಮಾರು ಟೈಪ್ಸ್ ಎಲ್ಲ ಮಾಡ್ತಾರೆ. ಬಟ್ ನನಗೆ ಅದರಲ್ಲಿ ತುಂಬಾ ಫೇವ್ರೇಟ್ ಅಂತಂದರೆ ದಹಿ ಪುರಿ ಅಂತಲೇ ಹೇಳ್ಬೋದು. ಎಲ್ಲ ಥರದ್ದು ಟೇಸ್ಟ್ ಮಾಡಿದ್ದೀನಿ, ಬಟ್ ದಹಿ ಪುರಿ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಸೊ ಪೂರಿನೆಲ್ಲ ಕರೆದಿಟ್ಕೊಂಡು ಆದಮೇಲೆ ಗ್ರೀನ್ ಚಟ್ನಿನೂ ರೆಡಿಯಾಗಿತ್ತು, ಪೂರಿನೂ ರೆಡಿ ಆಯಿತು. ಹಾಗೆಯೇ ಬೇಯಿಸಿದ್ದಂಥ ಕಡಲೆ ಕಾಳು ಮತ್ತು ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಬಟಾಣಿನಾದರೂ ನೆನೆಸ್ಕೊಂಡು ಮಾಡ್ಕೋಬೋದು, ಇಲ್ಲ ಕಡಲೆಕಾಳನ್ನಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಕಡಲೆಕಾಳು ಹಾಕಿದ್ರೆ ನಿಜವಾಗ್ಲೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರ್ವಾಗಿತ್ತು ಅಂತಲೇ ಹೇಳ್ಬೋದು. ಮನೇಲೇ ಮಾಡಿರೋದಲ್ವ, ಸೊ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಬಂದಿತ್ತು. ಸೊ ನಾವಿಷ್ಟು ಮಾಡೋದ್ರಲ್ಲಿ ಹೊರ್ಗಡೆ ತಿನ್ನೋದಾಗಿದ್ದರೆ ಇದೇ 100-200 ರೂಪಾಯಿಂದು ದಹಿ ಪುರಿನೇ ಆಗೋದೇನೋ. ಮನೇಲಿ ಆಗೋದಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿನ್ಬೋದು ನೋಡಿ. ಆನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಮೇಲೆ ಮೊಸರನ್ನ, ಒಂದು ಬೌಲ್ನಷ್ಟು ಮೊಸರನ್ನ ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಗಂಟಿರುತ್ತಲ್ವ, ಸೊ ಆ ಗಂಟೆಲ್ಲ ಹೋಗೋ ರೀತಿ ಸ್ಮೂತಾಗಿ ಆಗೋಂಗೆ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡಿ. ಸೊ ಎಲ್ಲದನ್ನು ರೆಡಿ ಮಾಡಿಕೊಂಡ್ರೆ ಈವ್ನಿಂಗಿಗಂತೂ ಸೂಪರಾಗಿರೋಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೂ ಅಷ್ಟೇ ಪಾನಿಪುರಿ, ದಹಿ ಪುರಿ ಇದೆಲ್ಲ ತುಂಬಾ ಇಷ್ಟ. ಸೊ ಇವಾಗಿನ ಕಾಲದ ಮಕ್ಕಳಿಗಂತೂ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ 1-1.5 ಗಂಟೆ ಆಯ್ತು ಇವನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ. ಸೊ ಒಬ್ಬಳೇ ಮಾಡ್ಕೊಳ್ಳೋದಲ್ವ, ಹಾಗಾಗಿ
ಸೊ ಬೇಜಾರಾದಾಗೆಲ್ಲ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ತಿಂತಾ ಇರ್ತೀವಿ. ಸೊ ನೆಕ್ಸ್ಟ್ ಟೈಮು ಇನ್ಯಾವುದಾದ್ರೂ ಬೇರೆ ಥರ ಟೇಸ್ಟ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಸಲ ಕಲ್ತ್ಕೊಂಡ್ರೆ ಇವನ್ನೆಲ್ಲ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಸಂಜೆ ದಹಿ ಪುರಿ ಎಲ್ಲ ತಿಂದ್ಕೊಂಡ್ವಿ. ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇರೋವಂಥ ಕಡಲೆಬೀಜ ಚಟ್ನಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಾಮೂಲಿ ಕಡಲೆಬೀಜ ಚಟ್ನಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಇದಕ್ಕೇನೆ ಕಡಲೆಬೀಜ ಹಾಕ್ಕೋಬೇಕಲ್ವ. ಸೊ ಕಡಲೆಬೀಜನೂ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಹಾಗಾಗಿ ಎಣ್ಣೆ ಜೊತೆ ಸ್ವಲ್ಪ ಮಿಕ್ಸ್ ಆಗೋದಕ್ಕೆ ಒಂದು 2-3 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಚಟ್ನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆಬೀಜನ ಹಾಕ್ಕೋತಾ ಇದ್ದೀನಿ. ಸೊ ಇದು ಮಾಮೂಲಿ ಕಡಲೆಬೀಜ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿಯೇ ಬಂದಿತ್ತು. ಸೊ ಇದು ಚಪಾತಿ ಜೊತೆಗೆ, ರೊಟ್ಟಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆಯೇ ಕಡಲೆಬೀಜ ಒಂದು ಜಾಮೂನ್ ಬಟ್ಲಷ್ಟು ಕಡಲೆಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿಯೇ ಬಂದಿತ್ತು. ಸೊ ಇದಕ್ಕೆ ತೆಂಗಿನಕಾಯಿನ ಯೂಸ್ ಮಾಡ್ದಲೇ ಹಾಗೇ ಮಾಡ್ತಾರಂಥ ಚಟ್ನಿ. ಸೊ ಇದನ್ನು ಟ್ರಾವೆಲಿಂಗಿಗೆಲ್ಲ ಯೂಸ್ ಮಾಡ್ಕೋಬೋದು. 2 ದಿನ ಆದರೂ ಹಾಳಾಗಲ್ಲ. ಸೊ ಎಲ್ಲದನ್ನು ಹಾಕಿ ಒಂದು 4-5 ನಿಮಿಷ ಫ್ರೈ ಮಾಡಾದಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಸೊ ನಮಗೆ ಬೇಕಿದ್ದರೆ ಕೊತ್ತಂಬರಿನೂ ಹಾಕ್ಕೋಬೋದು. ಸೊ ಕರಿಬೇವನ್ನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಮನೇಲಿ ತೆಂಗಿನಕಾಯಿ, ಕೊಬ್ಬರಿ ಏನೂ ಇಲ್ಲ ಅಂತಂದಾಗ ಈ ರೀತಿ ಚಟ್ನಿನ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದೆಲ್ಲ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿ, ಚಪಾತಿ ಇದಕ್ಕೆಲ್ಲ ಪಲ್ಯಗಳೇ ಆಗಬೇಕಂತ ಏನಿಲ್ಲ. ಈ ಥರ ಡಿಫ್ರೆಂಟಾಗಿ ಸ್ವಲ್ಪ ಚಟ್ನಿಗಳನ್ನ ಮಾಡ್ಕೊಂಬಿಟ್ರೆ ಮಾಮೂಲಿ ಕಾಯಿ ಚಟ್ನಿ ಥರ ಡ್ರೈ ಕೂಡ ಅನಿಸಲ್ಲ, ಈ ಕಡೆ ಪಲ್ಯನೂ ಅನಿಸಲ್ಲ, ಚಟ್ನಿನೂ ಅನಿಸಲ್ಲ. ಅದೇ ರೀತಿ ಟೇಸ್ಟು ಇರುತ್ತೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಥರದ ಚಟ್ನಿಗಳಿದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ರಾತ್ರಿ ಮಾಡ್ಕೊಂಡಿದ್ದಂಥ ಹುಣಸೆ ರಸ ಇತ್ತಲ್ವ, ಸೊ ಅದನ್ನೇ ಹಾಕ್ಕೋತಾ ಇದ್ದೀನಿ. ಉಳ್ಕೊಂಡಿತ್ತು ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಹುಣಸೆ ಹಣ್ಣಾರು ಹಾಕ್ಕೋಬೋದು. ಹಾಗೆಯೇ ಗ್ರೀನ್ ಚಟ್ನಿನೂ ಹಾಕ್ಕೋತಾ ಇದ್ದೀನಿ. ಪುದೀನ ಎಲ್ಲ ಹಾಕಿದ್ನಲ್ವ, ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಚಟ್ನಿಗೆ ಪುದೀನ ಹಾಕ್ತೀವಲ್ವ, ಅದ್ರ ಬದಲಿಗೆ ಪುದೀನ ಚಟ್ನಿ ಇತ್ತಲ್ವ, ಸೊ ಅದನ್ನೇ ಹಾಕಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ತುಂಬಾ ಸಣ್ಣದಾಗಿ ರುಬ್ಕೋಬೇಕು. ಸೊ ಫ್ರೈ ಮಾಡಿದ್ನಲ್ಲ ಅದೇ ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ತೆಳು ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾದರೆ ಟ್ರಾವೆಲಿಂಗಿಗೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಸೂಪರಾಗಿರುವಂಥ ಕಡಲೆಬೀಜ ಚಟ್ನಿ, ಕಾಯಿ ಹಾಕ್ತಾನೆ ಮಾಡಿರುವಂಥ ಚಟ್ನಿ ರೆಡಿ ಆಯಿತು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.